ಮಹಾಭಾರತದಲ್ಲಿ ಅತ್ಯಂತ ವೀರರಸ ಪ್ರಧಾನವಾದ ಪ್ರಸಂಗಗಳು ಅನೇಕ ಬರುತ್ತವೆ. ಅವುಗಳಲ್ಲಿ ಅರ್ಜುನ ಮತ್ತು ಬಬ್ರುವಾಹನರ ಮಧ್ಯೆ ನಡೆದ ಕಾಳಗದ ಪ್ರಸಂಗವು ಒಂದಾಗಿದೆ. ಈ ಒಂದು ಸಂದರ್ಭವನ್ನು ಕವಿ ಲಕ್ಷ್ಮೀಶ ತನ್ನ ಜೈಮಿನಿ ಭಾರತದಲ್ಲಿ ಅತ್ಯಂತ ಅಮೋಘವಾಗಿ ಚಿತ್ರಿಸಿದ್ದಾನೆ. ನಮಗೆಲ್ಲ ಗೊತ್ತಿರುವ ಹಾಗೆ ಕೌರವರಿಗೂ ಪಾಂಡವರಿಗೂ ನೆಲಕ್ಕಾಗಿ ಮಹಾಭಾರತ ಯುದ್ಧ ನಡೆಯುತ್ತದೆ. ಕುರುಕ್ಷೇತ್ರ ರಣರಂಗದಲ್ಲಿ 18 ದಿನಗಳವರೆಗೆ ನಡೆದ ಈ ಯುದ್ಧದಲ್ಲಿ ಕೊನೆಗೂ ಜಯಶಾಲಿಗಳಾದ ಪಾಂಡವರು ಹಸ್ತಿನಾವತಿಯ ಆಡಳಿತವನ್ನು ನಡೆಸುತ್ತಾರೆ. ಮಹಾರಾಜನಾದ ಧರ್ಮರಾಯನಿಗೆ ಒಂದು ರೀತಿಯ ಪಾಪಭೀತಿ ನಿರಂತರವಾಗಿ ಕಾಡುತ್ತಲೇ ಇದೆ. ಕುರುಕ್ಷೇತ್ರ ಯುದ್ಧದಲ್ಲಿ ಬಂಧು ಬಾಂಧವರನ್ನು, ಗುರು ಹಿರಿಯರನ್ನು, ಒಡಹುಟ್ಟಿದವರನ್ನು ಕೊಂದಂತಹ ಪಾಪಭೀತಿ ಅದಾಗಿದೆ. ಆ ಪಾಪದಿಂದ ಪಾರಾಗುವುದಕ್ಕೋಸ್ಕರ ಗುರು ಹಿರಿಯರ ಸೂಚನೆಯಂತೆ ಆತ ಅಶ್ವಮೇಧ ಯಾಗವನ್ನು ಆರಂಭಿಸುತ್ತಾನೆ. ಯಾಗದ ಕುದುರೆಯನ್ನು ನಾಡಿನ ಮೇಲೆ ಬಿಟ್ಟು ಆ ಕುದುರೆಯ ಬೆಂಗಾವಲಿಗೆ ತನ್ನ ತಮ್ಮ ಅರ್ಜುನನನ್ನು ಧರ್ಮರಾಯ ಅಟ್ಟಿದ್ದಾನೆ. ಅರ್ಜುನನೊಟ್ಟಿಗೆ ಕರ್ಣಸುತನಾದ ವೃಷಕೇತುವು ಸಹಿತ ಇದ್ದಾನೆ. ಹೊರಟ ಯಜ್ಞದ ಕುದುರೆ ದೇಶ ದೇಶಗಳನ್ನು ಸಂಚರಿಸುತ್ತಾ ಮುಂದುವರಿಯುತ್ತದೆ. ಇದು ಪಾಂಡವರ ಯಜ್ಞಾಶ್ವ ಎಂಬುದನ್ನು ತಿಳಿದ ಅನೇಕ ರಾಜ ಮಹಾರಾಜರುಗಳು ಕಪ್ಪ ಕಾಣಿಕೆಯನ್ನು ಅರ್ಪಿಸಿ ಪಾಂಡವರ ಸ್ನೇಹವನ್ನು ಸಂಪಾದಿಸಿಕೊಳ್ಳುತ್ತಾರೆ. ಅಲ್ಲೊಬ್ಬರು ಇಲ್ಲೊಬ್ಬರು ಪಾಂಡವರ ಚಕ್ರಾಧಿಪತ್ಯವನ್ನು ಒಪ್ಪಿಕೊಳ್ಳಲಿಕ್ಕೆ ಸಿದ್ಧರಿಲ್ಲದೆ ಕುದುರೆಯನ್ನು ಕಟ್ಟಿ ಯುದ್ಧಕ್ಕೆ ಅಣಿಯಾಗುತ್ತಾರೆ. ಆದರೆ ಮಹಾಪರಾಕ್ರಮಿಯಾದ ಅರ್ಜುನನ ಎದುರಿಗೆ ಯುದ್ಧ ಮಾಡಲಾಗದೆ ಸೋತು ಶರಣಾಗುತ್ತಾರೆ, ಕಪ್ಪ ಕಾಣಿಕೆ ಅರ್ಪಿಸುತ್ತಾರೆ. ಇದೇ ರೀತಿ ಯಜ್ಞಾಶ್ವ ದೇಶ ದೇಶಗಳನ್ನು ಉತ್ತರಿಸುತ್ತಾ ಕೊನೆಗೆ ಮಣಿಪುರ ರಾಜ್ಯವನ್ನು ಅದು ಪ್ರವೇಶವನ್ನು ಮಾಡುತ್ತೆ. ಆ ಮಣಿಪುರವನ್ನು ಆಳುವ ದೊರೆ ಬಬ್ರುವಾಹನ, ಆತನ ತಾಯಿ ಚಿತ್ರಾಂಗದೆ. ಹಾಗೆ ನೋಡಿದರೆ ಬಬ್ರುವಾಹನ ಅರ್ಜುನನ ಮಗನೇ ಆಗಿದ್ದಾನೆ. ಅರ್ಜುನ ಒಮ್ಮೆ ತೀರ್ಥಕ್ಷೇತ್ರಕ್ಕೆ ಎಂದು ಬಂದವನು ಮಣಿಪುರದ ರಾಜಕುಮಾರಿಯಾದ ಚಿತ್ರಾಂಗದೆಯನ್ನು ಕಂಡು ಮೋಹಗೊಂಡು ಅವಳೊಡನೆ ಸಮಾಗಮವನ್ನು ಹೊಂದಿದ. ಅದರ ಪರಿಣಾಮವಾಗಿ ಚಿತ್ರಾಂಗದೆ ಗರ್ಭವತಿಯಾದಳು. ಗರ್ಭವತಿಯಾದ ಅವಳನ್ನು ಕಾಲಾಂತರದಲ್ಲಿ ನಿನ್ನನ್ನು ಹಸ್ತಿನಾವತಿಗೆ ಕರೆಸಿಕೊಳ್ಳುತ್ತೇನೆ ಎಂದು ಹೇಳಿ ಹೋದ ಅರ್ಜುನನು ಕಾರಣಾಂತರಗಳಿಂದ ಅವಳನ್ನು ಸಂಪೂರ್ಣ ಮರೆಯುವಂತಾಗುತ್ತದೆ. ಈಗ ಅದೇ ರಾಜ್ಯಕ್ಕೆ ಯಜ್ಞಾಶ್ವ ಬಂದು ತಲುಪಿದೆ. ರಾಜನೂ ವೀರನೂ ಆದ ಬಬ್ರುವಾಹನ ಕುದುರೆಯ ಹಣೆಯ ಮೇಲೆ ಇದ್ದ ಪಟ್ಟಿಯನ್ನು ವಾಚಿಸುತ್ತಾನೆ. ಪರಾಕ್ರಮಶಾಲಿಗಳು ಮಾತ್ರ ಕಟ್ಟಬೇಕು, ಅದಿಲ್ಲದೇ ಇದ್ದವರು ಕಪ್ಪ ಕಾಣಿಕೆಯನ್ನು ಅರ್ಪಿಸಬೇಕು ಎಂಬ ಬರಹ ವೀರನಾದ ಆತನನ್ನು ಸಹಜವಾಗಿ ಕೆರಳಿಸುತ್ತದೆ. ಆತನಿಗೆ ಪಾಂಡವರ ಬಗ್ಗೆ ಆಗಲಿ, ಧರ್ಮರಾಯ ತನ್ನ ದೊಡ್ಡಪ್ಪ ಎಂಬ ವಿಚಾರವಾಗಲಿ, ಕುದುರೆಯ ಬೆಂಗಾವಲಿಗೆ ಬಂದವನು ತನ್ನ ತಂದೆ ಎಂಬುದಾಗಲಿ ಗೊತ್ತಿಲ್ಲ. ಹಾಗಾಗಿ ಯಜ್ಞಾಶ್ವವನ್ನು ಬಂಧಿಸಿ ಆತ ಯುದ್ಧಕ್ಕೆ ಅಣಿಯಾಗುತ್ತಾನೆ. ಆ ಸಂದರ್ಭದಲ್ಲಿ ತಾಯಿ ಚಿತ್ರಾಂಗದೆ ಅವನನ್ನು ತಡೆದು, ಇದು ಪಾಂಡವರ ಕುದುರೆ,
ಇದರ ಬೆಂಗಾವಲಿಗೆ ಬಂದವನು ನಿನ್ನ ತಂದೆ ಅರ್ಜುನ. ಅವನನ್ನು ಅತ್ಯಂತ ಗೌರವದಿಂದ ರಾಜಮರ್ಯಾದೆಯಿಂದ ಅರಮನೆಗೆ ಕರೆದುಕೊಂಡು ಬರುವಂತೆ ತಿಳಿಸುತ್ತಾಳೆ ಎಂದು ತಂದೆಯ ಮುಖವನ್ನು ಕಾಣದ ಬಭ್ರುವಾಹನ ಬಹಳ ಸಂತೋಷದಿಂದಲೇ ತಂದೆಯನ್ನು ಎದುರುಗೊಳ್ಳಲು ಹೋಗುತ್ತಾನೆ. ಆತನಿಗೆ ಶಿರಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ, ನಾನು ನಿಮ್ಮ ಮಗ, ಚಿತ್ರಾಂಗದೆಯ ಮಗ, ಅರೆಯದೆ ನಿಮ್ಮ ಕುದುರೆಯನ್ನು ಕಟ್ಟಿದೆ, ಕ್ಷಮೆ ಇರಲಿ ಎಂದು ಕ್ಷಮೆ ಕೋರಿ ತನ್ನ ತಂದೆಯಾದ ಪಾರ್ಥನನ್ನು ಅರಮನೆಗೆ ಕರೆದುಕೊಂಡು ಬರಲಿಕ್ಕೆ ಮುಂದಾಗುತ್ತಾನೆ. ಆದರೆ ಅರ್ಜುನನಿಗೆ ಈಗಾಗಲೇ ಎಲ್ಲವೂ ಮರೆತು ಹೋಗಿದೆ. ತಾನು ಚಿತ್ರಾಂಗದೆಯನ್ನು ಕೂಡಿದ್ದೇ ಅವನಿಗೆ ನೆನಪಿಲ್ಲ. ಹಾಗಾಗಿ ಈ ಹುಡುಗನ ರೀತಿ ನೀತಿಯನ್ನು ನೋಡಿ ಆತನಿಗೆ ಒಂದು ರೀತಿಯ ಸಂದೇಹ ಆವರಿಸಿಕೊಳ್ಳುತ್ತದೆ. ಈತ ತನ್ನ ಮಗನಲ್ಲ, ಒಬ್ಬ ರಣಹೇಡಿಯವನು. ಹಿಂದು ಮುಂದು ಯೋಚಿಸದೆ ಆತ ಕುದುರೆಯನ್ನು ಕಟ್ಟಿದ್ದಾನೆ. ಈಗ ಕುದುರೆಯ ಬೆಂಗಾವಲಿಗೆ ಬಂದವನು ಮಹಾವೀರ ಪಾರ್ಥ ಎಂಬ ಸತ್ಯವನ್ನು ಅರ್ಥ ಮಾಡಿಕೊಂಡಿದ್ದಾನೆ. ಹಾಗಾಗಿ ಈ ರೀತಿ ಶರಣಾಗತನಾಗಿ ತಾನು ನಿಮ್ಮ ಮಗ ಎಂಬ ನಾಟಕವನ್ನು ಆಡುತ್ತಿದ್ದಾನೆ ಎಂದು ತೀರ್ಮಾನಿಸಿದ ಆತ ಬಭ್ರುವಾಹನನನ್ನು ಹೀನಾಯಮಾನವಾಗಿ ನಿಂದಿಸುತ್ತಾನೆ. ನೀನು ನನ್ನ ಮಗನಲ್ಲ, ಯಾವುದೊಬ್ಬ ಸಾಮಾನ್ಯ ವ್ಯಕ್ತಿ. ನಿನ್ನ ತಾಯಿ ಯಾವುದೋ ಒಬ್ಬ ವ್ಯಾಪಾರಿಯನ್ನು, ಯಾವುದೋ ಒಬ್ಬ ವೈಶ್ಯನನ್ನು ಸೇರಿ ನಿನ್ನನ್ನು ಪಡೆದಿರಬೇಕು. ನೀನೊಬ್ಬ ವೈಶ್ಯ ಸಂಭವನಾಗಿರಬೇಕು ಎಂದು ಆತ ಬಭ್ರುವಾಹನನನ್ನು ನಿಂದಿಸುತ್ತಾನೆ. ತನ್ನ ತಾಯಿಯನ್ನು ಹಾಗೂ ತನ್ನನ್ನು ಈ ರೀತಿ ಹೀಯಾಳಿಸಿ ಮಾತನಾಡಿದ ಪಾರ್ಥನ ಮೇಲೆ ಸಹಜವಾಗಿಯೇ ಅರ್ಜುನನಿಗೆ ಬಭ್ರುವಾಹನನಿಗೆ ಕೋಪ ಉಕ್ಕಿ ಬರುತ್ತದೆ. ಆತ ಮತ್ತೆ ಚದುರಂಗ ಸೇನೆಯನ್ನು ಕೂಡಿಕೊಂಡು ಪಾರ್ಥನೊಡನೆ ಯುದ್ಧ ಮಾಡಲಿಕ್ಕೆ ಬರುತ್ತಾನೆ. ಈ ಸಂದರ್ಭದಲ್ಲಿ ಬಭ್ರುವಾಹನ ಅರ್ಜುನನು ತನಗೆ ವೈಶ್ಯ ಸಂಭವ ಎಂದು ಬೈದದ್ದನ್ನು, ಹೀಯಾಳಿಸಿದ್ದನ್ನು ನೆವವಾಗಿ ಇಟ್ಟುಕೊಂಡು ಅರ್ಜುನನೊಡನೆ ಮಾತಿನ ಒಂದು ಕದನಕ್ಕೆ ಇಳಿಯುತ್ತಾನೆ. ಎಲೆ ಪಾರ್ಥ, ವೈಶ್ಯ ಸಂಭವರಾವಹೆವು. ಹೌದು, ನಾವು ವೈಶ್ಯ ಸಂಭವರು. ನೀನೇ ಹೇಳಿದ ಹಾಗೆ ವೈಶ್ಯ ಸಂಭವ ನಾನು. ವೈಶ್ಯ ಸಂಭವರು ವ್ಯಾಪಾರಿಗಳು ಯಾವ ರೀತಿ ವ್ಯಾಪಾರವನ್ನು ಮಾಡಿ ಲಾಭವನ್ನು ಪಡೆಯುತ್ತಾರೋ ಅದೇ ರೀತಿ ನಾನೂ ಸಹಿತ ಈ ರಣರಂಗದಲ್ಲಿ ವ್ಯಾಪಾರವನ್ನೇ ಮಾಡುತ್ತೇನೆ. ವ್ಯಾಪಾರ ಮಾಡಲಿಕ್ಕೆ ನಾನು ಆಯ್ದುಕೊಂಡ ಸ್ಥಳ, ಆಯ್ದುಕೊಂಡ ಊರು, ಆಯ್ದುಕೊಂಡ ಸಮಾಜ ಯಾವುದು ಎಂದರೆ ನಿನ್ನ ಸೈನ್ಯ ಎಂಬ ಸಮಾಜ. ನಿಮ್ಮ ಬಲ ಸಮಾಜದೊಳ್ ಅಂಬಂಗಳ ಪಸರಮಂಬಿಟ್ಟು ಅಂಗಡಿ ಹಾಕಿ ವ್ಯಾಪಾರ ಮಾಡಬೇಕು. ಅಂಗಡಿಯಲ್ಲಿ ವಸ್ತುಗಳಿರಬೇಕು, ಸರಕುಗಳಿರಬೇಕು. ನಾನು ಇಲ್ಲಿ ಈ ಅಂಗಡಿಯಲ್ಲಿ ಇಟ್ಟು ಮಾರುವ ಸರಕುಗಳು ಯಾವುದು ಎಂದರೆ ಅಂಬಂಗಳು, ಬಾಣಗಳು, ಆಯುಧಗಳು. ನಿನ್ನ ಬಲ ಎಂಬ, ನಿನ್ನ ಸೈನ್ಯ ಎಂಬ ಈ ಸಮಾಜದಲ್ಲಿ ಆಯುಧಗಳು ಎಂಬ ವಸ್ತುವನ್ನು ಇಟ್ಟುಕೊಂಡು ವ್ಯಾಪಾರ ಮಾಡಿ ಗೆಲುವಿನಗ್ಗದ ಲಾಭ ಪಡೆದೆವು. ವಿಜಯ ಎನ್ನುವಂಥ ಲಾಭವನ್ನು ನಾನು ಪಡೆಯುತ್ತೇನೆ. ಕೇವಲ ವಸ್ತುಗಳನ್ನು ಮಾರಾಟ ಮಾಡುವುದಷ್ಟೇ ಅಲ್ಲ, ಯಾರಾದರೂ ವಸ್ತುಗಳನ್ನು ಕೊಡಲಿಕ್ಕೆ ಬಂದರೆ ಅದನ್ನು ಸ್ವೀಕರಿಸಲಿಕ್ಕೆ ನಾವು ಸಿದ್ಧರಾಗೇ ಇದ್ದೀವಿ. ಅದಟರ ಸಿರಂಗಳಂ ಕೊಂಡೆವು. ನಿನ್ನ ಸೈನ್ಯದಲ್ಲಿ ಇರುವ ಅದಟರು ಅಥವಾ ಕಲಿಗಳು, ಶೂರರು ಯಾರಿದ್ದಾರೋ ಅವರ ಶಿರಗಳನ್ನು ನಾವು ಕೊಂಡುಕೊಳ್ಳುತ್ತೇವೆ. ಅಷ್ಟೇ ಅಲ್ಲ, ಅರಸಿ ಕಲಿಗಳೈ ತಂದು ಜೀವಕ್ಕೆ ಸಂಚಕಾರ ಮಂಸಲೆ ಬೇಡಿದಡೆ ಕೊಟ್ಟೆವು. ಮುಂಗಡವಾಗಿ ನಮ್ಮಿಂದ ಹಣವನ್ನು ಯಾರಾದರೂ ತೆಗೆದುಕೊಂಡು ಹೋಗಬಹುದು. ನಾಳೆ ಬಂದು ನಮ್ಮ ತಲೆಯನ್ನು ಕೊಡುತ್ತೇವೆ, ಇವತ್ತು ಸ್ವಲ್ಪ ಮುಂಗಡವನ್ನು ಕೊಡಿ ಎಂದು ಬೇಡಿದರೆ ಆ ಮುಂಗಡವನ್ನು ಕೊಡಲಿಕ್ಕೂ ನಾವು ಸಿದ್ಧರಿದ್ದೇವೆ. ಅರಸಿ ಕಲಿಗಳೈ ತಂದು ಜೀವಕ್ಕೆ ಸಂಚಕಾರ ಮಂಸಲೆ ಬೇಡಿದಡೆ ಕೊಟ್ಟೆವು. ಇವತ್ತು ನಮ್ಮ ಬಾಣದ ರುಚಿ ತೋರಿಸಿ ನಾಳೆ ಅವರ ತಲೆಯನ್ನು ನಾವು
ಬಲಿ ತೆಗೆದುಕೊಳ್ಳಲು ಸಿದ್ಧರಿದ್ದೇವೆ. ನಿಮ್ಮವರ ತಲೆಗಳನ್ನೆಲ್ಲ ಕೊಂಡುಕೊಳ್ಳಲಿಕ್ಕೆ ಎಷ್ಟು ಸಂಪತ್ತು ಬೇಕು ಆ ಸಂಪತ್ತು ನನ್ನಲ್ಲಿದೆ. ಹಾಗೆ ನಿನ್ನ ತಲೆಗೂ ಎಷ್ಟೇ ಬೆಲೆಯಾದರೂ ಅದನ್ನು ಕೊಂಡುಕೊಳ್ಳುವ ಸಾಮರ್ಥ್ಯ ನನ್ನಲ್ಲಿದೆ. ಇಚ್ಛೆಯುಳ್ಳೊಡೆ ನೀನು ಹೇಳು, ನಿನ್ನ ತಲೆಯ ಬೆಲಗಿದ ಸಾಹಸದ್ರವ್ಯಂ ಎನ್ನಳು. ನಿನ್ನ ತಲೆಯನ್ನೇ ಕೊಡುವುದಾದರೆ ಅದನ್ನು ಕೊಂಡುಕೊಳ್ಳಲಿಕ್ಕೆ ಎಂತಹ ಒಂದು ಸಾಹಸದ್ರವ್ಯವನ್ನು ವ್ಯಯಿಸಬೇಕು, ಪರಾಕ್ರಮವನ್ನು ತೋರಿಸಬೇಕು, ಅದು ನನ್ನಲ್ಲಿದೆ ಎಂದು ಅರ್ಜುನನ ಮಗನಾದ ಬಭ್ರುವಾನ ಹೀಯಾಳಿಸಿ ನುಡಿಯುತ್ತಾನೆ. ಅಷ್ಟೇ ಅಲ್ಲ, ಆ ಘನಘೋರ ಯುದ್ಧದಲ್ಲಿ ಬಭ್ರುವಾನ ಎಸೆದ ಒಂದು ಬಾಣದಿಂದ ಕರ್ಣಸುತನಾದ ವೃಷಕೇತುವಿನ ತಲೆ ಕತ್ತರಿಸಿ ಬೀಳುತ್ತದೆ. ತನ್ನ ಅಣ್ಣನ ಮಗ ವೃಷಧ್ವಜನ ಶಿರ ನೆಲಕ್ಕುರುಳಿದ್ದನ್ನು ಕಂಡು ಪಾರ್ಥನಿಗೆ ದುಃಖ ಒತ್ತರಿಸಿ ಬರುತ್ತೆ. ವೃಷಕೇತುವಿನ ತಲೆಯನ್ನ ತನ್ನ ಕರದಲ್ಲಿ ಹಿಡಿದು ಆತ ಒಂದೇ ಸಮನೆ ದುಃಖಿಸುತ್ತಾನೆ. ಬಹಳ ಕರುಣಾಪೂರಿತವಾದ ಒಂದು ಸಂದರ್ಭ ಇದು. ಆದರೆ ಬಭ್ರುವಾಹನನಿಗೆ ಅರ್ಜುನನ ಮೇಲೆ ಯಾವುದೇ ಕರುಣೆ ಇಲ್ಲ. ತನ್ನನ್ನು ತನ್ನ ತಾಯಿಯನ್ನು ಅಸಹ್ಯವಾಗಿ ನಿಂದಿಸಿದ್ದಾನೆ. ಅಂಥವನ ಮೇಲೆ ತಾನೇಕೆ ಕರುಣೆಯನ್ನು ತೋರಿಸಬೇಕು? ಅದಕ್ಕಾಗಿ ಈ ಸಂದರ್ಭದಲ್ಲೂ ತನ್ನ ಮಾತಿನ ಏಟಿಯಿಂದ ಅರ್ಜುನನನ್ನು ಆತ ಇರಿಯುತ್ತಾನೆ. ಇದರೊಳೇನೆ ಹೋದಿನ್ನು. ಈ ರೀತಿ ಸತ್ತವನ ತಲೆಯನ್ನು ಹಿಡಿದುಕೊಂಡು ರೋಧಿಸುವುದರಲ್ಲಿ ಏನಿದೆ? ಅದರಿಂದ ಏನನ್ನು ಸಾಧಿಸಲಿಕ್ಕಿದೆ? ಏನನ್ನು ಸಾಧಿಸಲಿಕ್ಕೆ ಸಾಧ್ಯವಿಲ್ಲ. ವೀರನೇ ಕರ್ಣಸುತ ವೃಷಕೇತು ಇದ್ದಾನಲ್ಲ, ನನ್ನಿಂದ ಸತ್ತವನು, ನಿಜವಾಗಿಯೂ ಅವನು ವೀರನೇ. ಆ ವೀರನನ್ನು ನಾನು ಕೊಂದಿದ್ದೀನಿ. ಅಂತಹ ವೀರನ ತಲೆಯನ್ನು ಹಿಡಿದುಕೊಂಡು ಈ ರೀತಿ ದುಃಖಿಸುತ್ತಾ ಕುಳಿತುಕೊಳ್ಳುವುದರಲ್ಲಿ ಯಾವುದೇ ಅರ್ಥವಿಲ್ಲ. ಆ ವೀರನಾದ ಕರ್ಣಸುತನ ತಲೆ ಎಲ್ಲಿರಬೇಕು ಅಲ್ಲಿದ್ದರೆ ಅದಕ್ಕೊಂದು ಶೋಭೆ. ಇವನ ತಲೆಯಂ ಸಮರ್ಪಿಸು ಮಹಾದೇವನಿಗೆ, ಶಿವನಿಗೆ ಇವನ ತಲೆಯನ್ನು ಸಮರ್ಪಿಸು. ಯಾಕೆಂದರೆ ಶಿವ ರುಂಡಮಾಲಾಧರನಾಗಿದ್ದಾನೆ. ತಲೆಯ ಮಾಲೆಯನ್ನೇ ಧರಿಸಿಕೊಳ್ಳುವವನು ಅವನು. ಆತನ ರುಂಡಮಾಲೆಯಲ್ಲಿ ಈ ಕರ್ಣಸುತನ ಶಿರ ಇದ್ದರೆ ಆ ರುಂಡಮಾಲೆಗೆ ಒಂದು ಶೋಭೆ ಬರುತ್ತೆ, ಶಿವನಿಗೂ ಒಂದು ಶೋಭೆ ಬರುತ್ತೆ. ಆ ಮೂಲಕವಾಗಿ ಶಿವನನ್ನು ಮೆಚ್ಚಿಸಿದ ಹಾಗೂ ಆಗುತ್ತೆ. ಅಷ್ಟೇ ಅಲ್ಲದೆ ಆ ಶಿವನ ಒಂದು ಕರುಣೆಗೆ ನೀನು ಹಿಂದೆ ಪಾತ್ರನಾದವನು. ಶಿವ ನಿನಗೆ ಪಾಶುಪತಾಸ್ತ್ರವನ್ನು ಕೊಟ್ಟವನು, ನಿನಗೆ ಪಾಶುಪತ ಬಾಣವನ್ನು ಕೊಟ್ಟ. ಆ ಶಿವನನ್ನು ಮರೆಯದೆ ಆತನಿಗೆ ನೀನು ಈ ಕರ್ಣಸುತನ ಶಿರವನ್ನು ಅರ್ಪಿಸುವುದು ಯೋಗ್ಯ. ಅಲ್ಲಿಗೆ ಕರ್ಣಸುತನ ಸಾವು ಒಂದು ರೀತಿಯ ಸಾರ್ಥಕ್ಯವನ್ನು ಪಡೆಯುತ್ತೆ. ಶಿವನನ್ನು ಮರೆಯದೆ, ಶಿವ ನಿನಗೆ ಪಾಶುಪತ ಬಾಣವನ್ನು ಕೊಟ್ಟದ್ದನ್ನು ಮರೆಯದೆ ನೀನು ಈ ಕರ್ಣಸುತನ ತಲೆಯನ್ನು ಶಿವನಿಗೆ ಅರ್ಪಿಸು. ಯಾಕೆ ಅಳುತ್ತಾ ಕುಳಿತುಕೊಳ್ಳುತ್ತೀಯ? ಯುದ್ಧ ಭೂಮಿಗೆ ಬಂದವನು ನೀನು. ನಿನ್ನೆದುರಿನಲ್ಲಿ ನಿನ್ನ ವೈರಿಯಾದ ನಾನಿರುವಾಗ ಈ ರೀತಿ ದುಃಖಿಸುತ್ತಾ ಕುಳಿತುಕೊಳ್ಳುವುದು ಸರಿಯಲ್ಲ. ಅದನ್ನು ಬಿಟ್ಟು ನನ್ನೊಡನೆ ಹೋರಾಡಲು ಮನಸ್ಸಿಲ್ಲದೆ ಇದ್ದರೆ, ಸಾಮರ್ಥ್ಯ ಇಲ್ಲದೆ ಇದ್ದರೆ ಕುದುರೆಯ ಆಶೆಯನ್ನು ಬಿಟ್ಟು ನೀನು ಮನೆಗೆ ತೆರಳು. ನಮಗೆ ಕಾದುವೆಯೋ ತುರಗಮಂ ಬಿಟ್ಟಪೆಯೋ ಪೇಳೆಂದರು. ಏನು ಮಾಡುತ್ತೀ ಈಗ? ನಮ್ಮೊಡನೆ ಹೋರಾಟಕ್ಕೆ ಇಳಿಯುತ್ತೀಯೋ ಅಥವಾ ಕುದುರೆಯ ಆಸೆಯನ್ನು ಬಿಟ್ಟು ಮನೆಗೆ ಹೋಗುತ್ತೀಯೋ ಎಂದು ಕೆಣಕುತ್ತಾನೆ. ಇದರಿಂದ ಕನಲಿ ಕೆಂಡವಾದ ಪಾರ್ಥ ತಿರುಗಿ ನೋಡುತ್ತಾನೆ. ನೋಡಿದಂ ತಿರುಗಿ ಕಣ್ಣಾಲಿಗಳು ಕೆಂಪಡರೆ ಮಾಡಿದಂ ಕೋಪದಿಂದ ಆತನ ಕಣ್ಣು ಕೆಂಡದಂತೆ ಕೆಂಪಾಗಿದೆ. ಇನ್ನು ಅಳುತ್ತಾ ಕುಳಿತುಕೊಳ್ಳುವುದರಲ್ಲಿ ಅರ್ಥವಿಲ್ಲ. ಧೈರ್ಯದಿಂದ ಎದ್ದು ಹೋರಾಟಕ್ಕೆ ಅಣಿಯಾಗಬೇಕು ಅಂತ ಪಾರ್ಥ ನಿರ್ಧಾರವನ್ನು ಮಾಡಿದ. ಧೈರ್ಯದಿಂದಳಲ ನೀಡಾಡಿದಂ ಕರ್ಣಜನ ಶಿರವನಲ್ಲಿರಿಸಿದಂ. ಕರ್ಣಸುತ ವೃಷಕೇತುವಿನ ತಲೆಯನ್ನು ಅಲ್ಲೇ ಪಕ್ಕಕ್ಕೆ ಇಟ್ಟು ಆತ ಯುದ್ಧಕ್ಕೆ ಅಣಿಯಾದ.
ತನ್ನ ಬತ್ತಳಿಕೆಗೆ ಕೈ ಹಾಕಿ ಒಂದು ಬಾಣವನ್ನು ತೆಗೆದು ತನ್ನ ಬಿಲ್ಲಿಗೆ ಹೂಡಿ ಬಬ್ರುವಾಹನನ ಮೇಲೆ ಅದನ್ನು ಪ್ರಯೋಗಿಸುತ್ತಾನೆ. ಈ ರೀತಿ ಅರ್ಜುನ ಬಿಟ್ಟ ಬಾಣ ಬಬ್ರುವಾಹನನ ಸರ್ವಾಂಗವನ್ನು ಘಾತಿಗೊಳಿಸುತ್ತೆ. ಅವನ ಅಂಗೋಪಾಂಗಗಳಿಂದ ರುಧಿರ ಪ್ರವಾಹವೇ ಹರಿದು ಬರುತ್ತದೆ. ಆದರೆ ಮಹಾಕಲಿಯಾದ ಬಬ್ರುವಾಹನಿಗೆ ಎಂತಹ ಒಂದು ಆಘಾತವನ್ನು, ನೋವನ್ನು ತಡೆದುಕೊಳ್ಳುವ ಶಕ್ತಿ ಇದೆ. ಹಾಗಾಗಿ ಆತ ಮೈ ಸಿರಿ ಎಳಲುಗಳಿವು ಲೇಸಾಯಿತು. ಇದು ಕೇವಲ ತೋರಿಕೆಯ ಬಾಣ, ತೋರಿಕೆಯ ದುಃಖ ನಿಂತು, ತೋರಿಕೆಯ ಕೋಪ ನಿನ್ನದು. ವಾಸ್ತವವಾಗಿ ಕರ್ಣಸುತನ ಸಾವು ನಿನಗೆ ಕೋಪವನ್ನು ತರಿಸುತ್ತಿಲ್ಲ. ಕೋಪವನ್ನು ತರಿಸಿದ್ದೇ ಹೌದಾಗಿದ್ದರೆ ಇಂಥ ಸಾಮಾನ್ಯ ಬಾಣಗಳನ್ನು ನನ್ನ ಮೇಲೆ ನೀನು ಪ್ರಯೋಗಿಸುತ್ತಿರಲಿಲ್ಲ. ವೃಷಕೇತುವಿನ ಸಾವು ನಿನಗೆ ಅಂತಹ ಕೋಪವನ್ನು ತರಿಸದೇ ಇರಲಿಕ್ಕೆ ಕಾರಣವೂ ಇದೆ. ಯಾಕೆಂದರೆ ಆ ವೃಷಕೇತು ಯಾರು? ಕರ್ಣನ ಮಗ. ಕರ್ಣ ಯಾರು? ನಿನಗೆ ಹಗೆ. ಪಗೆಯ ಮಗ ನೈಸಲೆ ಕರ್ಣಜಂ. ನಿನ್ನ ವೈರಿಯಾದ ಕರ್ಣನ ಮಗನಲ್ಲವೇ ಈ ವೃಷಕೇತು. ಅದಕ್ಕಾಗಿ ನಿನಗೆ ದುಃಖ ಆಗಿಲ್ಲ. ಆದರೆ ದುಃಖಿಸಿದಂತೆ ನಟಿಸುತ್ತಿದ್ದೀಯ. ಆ ಸಾವು ನಿನಗೆ ಕೋಪವನ್ನೂ ತರಿಸುತ್ತಿಲ್ಲ. ಕೋಪ ಬಂದಂತೆ ನೀನು ನಾಟಕವಾಡುತ್ತಿದ್ದೀಯ. ನಿನಗೆ ನಿಜವಾಗಿಯೂ ಶೋಕವಾಗಿದ್ದರೆ, ನಿಜವಾಗಿಯೂ ಕೋಪ ಬಂದಿದ್ದರೆ ಇಂತಹ ಸಾಮಾನ್ಯ ಬಾಣವನ್ನು, ಲೆಕ್ಕಕ್ಕಿಲ್ಲದ ಬಾಣವನ್ನು ನನ್ನ ಮೇಲೆ ಪ್ರಯೋಗ ಮಾಡುತ್ತಿರಲಿಲ್ಲ. ನಿಜವಾಗಿಯೂ ನನಗೆ ನನ್ನ ಮೇಲೆ ಕೋಪ ಬಂದದ್ದೇ ಹೌದಾಗಿದ್ದರೆ ಅಂದು ಇಂದ್ರಕೀಲ ಪರ್ವತದಲ್ಲಿ ಉಮಾಕಾಂತನಿಂದ ಪಡೆದ ಆ ಪಾಶುಪತಾಸ್ತ್ರವನ್ನೇ ನನ್ನ ಮೇಲೆ ನೀನು ಪ್ರಯೋಗಿಸುತ್ತಿದ್ದೆ. ಈಗ ನೀನು ಪ್ರಯೋಗಿಸುತ್ತಿಲ್ಲವೆಂದರೆ ಕರ್ಣಜನ ಸಾವು ನಿನಗೆ ನೆಮ್ಮದಿಯನ್ನೇ ತಂದಿದೆ ಎನ್ನುವುದನ್ನು ಇದು ಸೂಚಿಸುತ್ತೆ. ಈ ರೀತಿ ತೋರಿಕೆಯ ಬಾಣಗಳನ್ನು ನೀನು ಬಿಡಬೇಡ. ಕೀಲದೊಳು ಉಮಾಕಾಂತನಿಂದ ಕೈ ಸಾರ್ದ ಸಾಯಕವನುಗಿ. ನನ್ನ ಮೇಲೆ ಕೋಪ ಇದ್ರೆ, ನನ್ನನ್ನು ಜಯಿಸಬೇಕು ಎನ್ನುವಂಥ ಇಚ್ಛೆ ಇದ್ದರೆ, ವೃಷಕೇತುವಿನ ಸಾವಿನ ಸೇಡನ್ನು ತೀರಿಸಿಕೊಳ್ಳಬೇಕು ಎನ್ನುವಂಥ ಅಭಿಲಾಷೆ ನಿನಗಿದ್ರೆ, ಇಂದ್ರಕೀಲ ಪರ್ವತದಲ್ಲಿ ಉಮಾಕಾಂತನಿಂದ ಪಡೆದ ಪಾಶುಪತಾಸ್ತ್ರವನ್ನು ನನ್ನ ಮೇಲೆ ಪ್ರಯೋಗಿಸು ಎಂದು ಪಾರ್ಥನನ್ನ ನುಡಿಯ ಮೊನೆಯಿಂದ ಆತ ಇರಿಯುತ್ತಾನೆ. ಮತ್ತು ಅಮೋಘವಾದ ಬಾಣಗಳನ್ನು ತೆಗೆದು ಆತ ಪಾರ್ಥನ ಮೇಲೆ ಪ್ರಯೋಗಿಸುತ್ತಾನೆ. ಬಾಣ ಬಿಡುವುದರಲ್ಲಿ ಬಬ್ರುವಾಹನನ ಕೈಚಳಕ ಯಾವ ರೀತಿ ಇತ್ತು ಎಂದರೆ, ಬಬ್ರುವಾಹನನ ಕೈಗೈಸೆದು ನಭೋವಲಯ ಮನೆ. ಈತನ ಕೈ ಚಳಕಕ್ಕೆ ಆಕಾಶಮಂಡಲವೇ ಸಾಲುವುದಿಲ್ಲ ಎನ್ನುವಂತೆ ಆತ ಬಾಣಗಳ ಪ್ರಯೋಗ ಮಾಡಿದ. ಎಲ್ಲೆಂದರಲ್ಲಿ ಆಕಾಶದ ತುಂಬ ಬಾಣಗಳೇ ತುಂಬಿಕೊಂಡವು. ತಂದೆ ಮಕ್ಕಳ ಯುದ್ಧವನ್ನು ವೀಕ್ಷಿಸುವುದಕ್ಕಾಗಿ ಕುತೂಹಲದಿಂದ ಬಂದ ನೆರೆದ ದೇವತೆಗಳು ಬಬ್ರುವಾಹನ ಈ ಕೈಚಳಕವನ್ನು ಕಂಡು ಬೆರಗಾಗಿ ಬಿಟ್ಟರು. ಅದಕ್ಕೆ ಪ್ರತಿಯಾಗಿ ಅರ್ಜುನನೂ ಸಹಿತ ಬಾಣದ ಮಳೆಯನ್ನು ಸುರಿಸಿದ. ಕೋಪದಿಂದ ಬಾಣದ ಮಳೆಯನ್ನು ಅರ್ಜುನ ಸುರಿಸಿದವಾಗ ಆ ಬಾಣಗಳು ಬಬ್ರುವಾಹನದ ಸೈನ್ಯದಲ್ಲಿ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿಸಿಬಿಟ್ಟವು. ಆ ಬಾಣದ ರಭಸಕ್ಕೆ ಬಬ್ರುವಾಹನ ಸೇನೆ ಎಷ್ಟೋ ದೂರ ಹೋಗಿ ಬಿತ್ತು. ಆ ಬಾಣದ ಉಪಟಳವನ್ನು ಸಹಿಸಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲದೆ ಆಕಾಶದಲ್ಲಿ ಮಿನುಗುತ್ತಿರುವ ತಾರೆಗಳೆಲ್ಲ ಧರೆಗೆ ಅಪ್ಪಳಿಸಿಬಿಟ್ಟವು. ಕುಲಾದ್ರಿಗಳೆಲ್ಲ ಕುಸಿದು ಬಿದ್ದವು. ಸ್ವರ್ಗದ ದಾರಿಯ ಸೋಪಾನಗಳೆಲ್ಲ ಜಗುಳಿ ಬಿದ್ದವು. ಎಲ್ಲೆಂದರಲ್ಲಿ ಬಾಣಗಳೇ ತುಂಬಿಕೊಂಡವು. ದಿಗಂತಮಂ ತುಂಬಿದು ಬಾಣಗಳು. ಈ ರೀತಿ ಪಾರ್ಥನ ಅಥವಾ ನರನ ಬಾಣಪ್ರಯೋಗವನ್ನು ಕಂಡು ಜಗತ್ರಯವೇ ಕಂಪಿಸತೊಡಗಿತು. ಹಿಂದೆಂದೂ ಇಂಥ ವಿಚಿತ್ರವನ್ನು 3 ಲೋಕದ ಜನರು ಕಂಡದ್ದೇ ಇಲ್ಲ. ಇತ್ತವು ಜಗತ್ರಯಕ್ಕೆ ಕಂಪಮಂ ಪಿಂತೆಂದುಂ ಇಳಿದು ವಿಚಿತ್ರಂ. ಇಂತಹ ಒಂದು ವಿಚಿತ್ರ ಎಂದೆಂದೂ ಕಂಡೇ ಇಲ್ಲ ಜಗತ್ತು.
ಗಂಡು. ಸರಿ, ಈ ರೀತಿ ಬಾಣಪ್ರಯೋಗವನ್ನು ಮಾಡಿದ ಪಾರ್ಥನ ಪರಾಕ್ರಮದ ಎದುರಿಗೆ ಒಂದು ಕ್ಷಣ ಬಭ್ರುವಾಹನು ತತ್ತರಿಸಿ ಹೋಗುತ್ತಾನೆ. ಎಲ್ಲೆಂದರಲ್ಲಿ ಅವನ ದೇಹದಲ್ಲಿ ದಾರಿಯನ್ನು ಮಾಡಿಕೊಂಡು ಪಾರ್ಥನ ಬಾಣಗಳು ಹೋಗುತ್ತಲಿವೆ. ಹಾಗಾಗಿ ಬಭ್ರುವಾಹನ ಇಡೀ ದೇಹವೇ ಒಂದು ಜಾಳಾಂಧ್ರದಂತೆ ಗೋಚರಿಸುತ್ತದೆ. ರಕ್ತದಿಂದ ಅವನ ಮೈಯೆಲ್ಲ ತೊಯ್ದು ಹೋಗಿದೆ. ಪೆರ್ಮಳೆಯಿಂದ ನನೆದ ಜಾದಿನ ಗಿರಿಯೋಳ್ ಇರದಿಳಿವ ಕೆಂಬೋತರದೊಳ್. ಆತನ ದೇಹ ಯಾವ ರೀತಿ ಕಂಗೊಳಿಸಿತು ಎನ್ನುವುದನ್ನು ಕವಿ ಬಹಳ ಅದ್ಭುತವಾಗಿ ಹೋಲಿಕೆ ಕೊಟ್ಟು ವಿವರಿಸುತ್ತಾನೆ. ಜಾದಿನ ಗಿರಿ ಅಂದರೆ ಕೆಂಪು ಬಣ್ಣದ ಶಿಲೆಯ ಗಿರಿ ಅಂತ ಅರ್ಥ, ಪರ್ವತ. ಆ ಕೆಂಪು ಬಣ್ಣದ ಶಿಲೆಯ ಪರ್ವತದ ಮೇಲೆ ಹಿರಿದಾದ ಒಂದು ಮಳೆ ಬಿದ್ದರೆ ಆ ಇಡೀ ಗಿರಿಯೇ ರಕ್ತದಲ್ಲಿ ಮಿಂದ ಹಾಗೆ ಗೋಚರಿಸುತ್ತೆ. ಅದೇ ರೀತಿ ಪಾರ್ಥನ ಬಾಣಗಳಿಂದ ಗಾಯಗೊಂಡು ರಕ್ತ ಸೋರುತ್ತಿರುವ ಬಭ್ರುವಾಹನರ ದೇಹವೂ ಸಹಿತ ಆ ಜಾದಿನ ಗಿರಿಯಂತೆ ಕೆಂಪು ಬಣ್ಣದ ಶಿಲೆಯ ಪರ್ವತದಂತೆ ಅದು ಗೋಚರಿಸಿತು. ಈ ರೀತಿ ಆಘಾತವನ್ನು ಪಾರ್ಥ ಉಂಟು ಮಾಡಿದವಾಗ ಒಂದು ಕ್ಷಣ ಬಭ್ರುವಾಹನ ತನ್ನನ್ನೇ ತಾನು ಮರೆತು ಹೋದ. ಅಷ್ಟೇ ಬೇಗ ಸಾವರಿಸಿಕೊಂಡು ಆತ ಮತ್ತೆ ಯುದ್ಧಕ್ಕೆ ಎದುರಾಗಿ ನಿಂತ. ಅರ್ಜುನನಿಗೆ ಒಂದು ಹೆಮ್ಮೆ ಇದೆ, ಒಂದು ರೀತಿಯ ಅಹಂಕಾರ. ಅದು ತಾನು ಮಹಾಪರಾಕ್ರಮಿ, ನನ್ನ ಪರಾಕ್ರಮಕ್ಕೆ ಎದುರು ಯಾರೂ ಇಲ್ಲ, ಎಂತೆಂಥ ಪರಾಕ್ರಮಿಗಳನ್ನು ನಾನು ಗೆದ್ದಿದ್ದೀನಿ. ಕರ್ಣ, ಭೀಷ್ಮ, ದ್ರೋಣ ಇಂಥ ಮಹಾಪರಾಕ್ರಮಿಗಳನ್ನು, ಕಲಿಗಳನ್ನು ಜಯಿಸಿದ ಹೆಗ್ಗಳಿಕೆ ನನ್ನದು. ಅಷ್ಟೇ ಅಲ್ಲ, ಸಾಕ್ಷಾತ್ ಶಿವನನ್ನ ಸೋಲಿಸಿದ ಮಹಾಪರಾಕ್ರಮಿ ನಾನು. ನನ್ನಂಥವರ ಎದುರು ನಿಲ್ಲುವ ಸಾಮರ್ಥ್ಯ ಯಾರಿಗೂ ಇಲ್ಲ ಎನ್ನುವಂಥ ಒಂದು ಅಹಂಕಾರ ಅರ್ಜುನನಿಗೆ ಇದೆ. ಇದು ಬಭ್ರುವಾಹನನಿಗೆ ಗೊತ್ತಿದೆ. ಅದಕ್ಕಾಗಿ ಆತ ಯಾವ ರೀತಿ ಮೂದಲಿಸಿ ನುಡಿಯುತ್ತಾನೆ. ಆತ ಹೇಳುತ್ತಾನೆ, ಕರ್ಣ, ಭೀಷ್ಮ, ದ್ರೋಣರಂ ಗೆಲ್ದು ಕೊಟ್ಟಂ ಸುಪರ್ಣಧ್ವಜಂ. ಎರೇ ಪಾರ್ಥ, ನಾನು ಮಹಾಪರಾಕ್ರಮಿ, ನಾನು ಕರ್ಣನನ್ನ ಗೆದ್ದವನು, ಭೀಷ್ಮನನ್ನ ಗೆದ್ದವನು, ದ್ರೋಣರನ್ನ ಸೋಲಿಸಿದವನು, ನನಗಿಂತ ಪರಾಕ್ರಮಿಗಳು ಯಾರಿದ್ದಾರೆ ಎಂದು ನೀನು ಮೆರೆಯುತ್ತಿರಬಹುದು. ಆದರೆ ಕರ್ಣ, ಭೀಷ್ಮ, ದ್ರೋಣರನ್ನು ಹೇಗೆ ಸೋತರು? ನಿನ್ನ ಪರಾಕ್ರಮದಿಂದ ಸೋತದ್ದಲ್ಲ ಅವರು. ಕರ್ಣನೇ ಆಗಲಿ, ಭೀಷ್ಮನೇ ಆಗಲಿ, ದ್ರೋಣರೇ ಆಗಲಿ ನಿನಗಿಂತ ಮಹಾಪರಾಕ್ರಮಿಗಳು. ಆದರೂ ಅವರನ್ನು ನೀನು ಗೆದ್ದಿದ್ದೀಯ ಅಂತಾದರೆ ಆ ಗೆಲುವಿಗೆ ಕಾರಣ ನೀನೊಬ್ಬನಲ್ಲ. ನಿನ್ನ ಜೊತೆಗೆ ಇದ್ದ ಸುಪರ್ಣಧ್ವಜ ಶ್ರೀಕೃಷ್ಣ, ನಿನ್ನ ಸಾರಥಿಯಾಗಿ, ನಿನ್ನ ಸಹಾಯಕನಾಗಿ, ನಿನ್ನ ಬೆಂಗಾವಲಿಗೆ ನಿಂತವನು ಆ ಸುಪರ್ಣಧ್ವಜ, ಆ ಕೃಷ್ಣ. ಆ ಕೃಷ್ಣನ ಬಲದೆಂದರೆ ನೀನು ಕರ್ಣನನ್ನ ಗೆದ್ದೆ, ಭೀಷ್ಮನನ್ನ ಗೆದ್ದೆ, ದ್ರೋಣರನ್ನೂ ಗೆದ್ದೆ. ಇನ್ನು ಸ್ತ್ರೀ ಶಿವನನ್ನ ಸೋಲಿಸಿದೆವ ತಾನು ಎನ್ನುವಂಥ ಒಂದು ಭಾವನೆ ನಿನ್ನಲ್ಲಿದೆ. ಅಂದು ಇಂದ್ರಕೀಲ ಪರ್ವತದಲ್ಲಿ ಶಿವ ಮತ್ತು ನೀನು ಇಬ್ಬರೂ ಕಾದಾಡಿದ್ರಿ. ಆ ಕಾದಾಟದಲ್ಲಿ ಶಿವ ಸೋತ, ನೀನು ಗೆದ್ದೆ. ಗೆದ್ದ ನಿನ್ನನ್ನು ಮೆಚ್ಚಿಕೊಂಡು ಶಿವ ಮತ್ತೆ ನಿನಗೆ ಪಾಶುಪತಾಸ್ತ್ರವನ್ನೂ ಕೊಟ್ಟ. ಹಾಗಾಗಿ ಶಿವನನ್ನು ಸೋಲಿಸಿ ತಾನು ಪಾಶುಪತ ಬಾಣವನ್ನು ಪಡೆದೆ. ನನಗಿಂತ ಪರಾಕ್ರಮಿಗಳು ಯಾರಿದ್ದಾರೆ ಎಂದು ನೀನು ಅಂದುಕೊಂಡಿರಬಹುದು. ಆದರೆ ಆ ಯುದ್ಧದಲ್ಲಿ ಗೆದ್ದವನು ನೀನಲ್ಲ, ನಿನ್ನನ್ನು ಗೆಲ್ಲಿಸಿದವನು ಶಿವ. ಆ ಭಗವಂತನಿಗೆ ಭಕ್ತನಾದ ನಿನ್ನ ಮೇಲೆ ವಿಶೇಷವಾದಂಥ ಒಂದು ಪ್ರೀತಿ ಇದೆ. ಭಕ್ತನನ್ನು ಗೆಲ್ಲಿಸಬೇಕು ಎಂಬ ಕಾರಣದಿಂದ ಭಗವಂತನಾದ ಶಿವ ನಿನಗೆ ಸೋತನೇ ಹೊರತು ಕೈಲಾಗದೆ ಸೋತದ್ದಲ್ಲ. ನಿನಗೆ ಕರುಣದಿಂ ಕಾದಿದನ್ ಅಪರ್ಣಾಧಮ. ಅಪರ್ಣ ಅಂದರೆ ಪಾರ್ವತಿ. ಪಾರ್ವತಿಯ ಪತಿಯಾದ ಪರಮೇಶ್ವರ ತಾನು ಸೋತು ನಿನ್ನನ್ನು ಗೆಲ್ಲಿಸಿದನೇ ಹೊರತು ಕೈಲಾಗದೆ ಸೋತದ್ದಲ್ಲ. ಇದು ನಿನಗೆ ಗೊತ್ತಿಲ್ಲ, ನಿನ್ನಂತೆ ಜಗದ ಜನರಿಗೂ ಗೊತ್ತಿಲ್ಲ. ಅದಕ್ಕಾಗಿ ನೀನು
ತನ್ನಷ್ಟು ಪರಾಕ್ರಮಿ ಜಗತ್ತಿನಲ್ಲಿ ಮತ್ತೊಬ್ಬರಿಲ್ಲ ಎಂದು ಹೇಳುತ್ತಿದ್ದೀಯ. ಇದನ್ನರಿಯದ ಜನವೂ ಸಹಿತ ಪಾರ್ಥನೆಂದರೆ ಜಗದೇಕ ವೀರ, ಮೂರು ಲೋಕದಲ್ಲಿ ಅವನನ್ನು ಮೀರಿಸುವವರು ಮತ್ತೊಬ್ಬರಿಲ್ಲ, ಮಹಾಪ್ರಚಂಡ ಎಂದೆಲ್ಲ ಹೊಗಳುತ್ತಿದ್ದಾರೆ. ನಿನ್ನೊಳಗ್ಗಳಿಕೆ ಪಿರಿದೆಂದು ಮೇದಿನಿಯ ವರ್ಣಿಸುವುದು. ಅವರು ಹೊಗಳುತ್ತಿದ್ದಾರೆ, ನೀನು ಅಹಂಕಾರ ಪಡುತ್ತಿದ್ದೀಯ. ಕರ್ಣನನ್ನ ಗೆದ್ದ ಮಾತ್ರಕ್ಕೆ, ಭೀಷ್ಮ ದ್ರೋಣರನ್ನ ಗೆದ್ದ ಮಾತ್ರಕ್ಕೆ, ಶ್ರೀ ಶಿವನನ್ನ ಗೆದ್ದ ಮಾತ್ರಕ್ಕೆ ನೀನು ಪರಾಕ್ರಮಿ ಎಂದು ನಿರ್ಧಾರ ಆಗುವುದಿಲ್ಲ. ನಿನ್ನ ನಿಜವಾದ ಪರಾಕ್ರಮ ಏನು ಎನ್ನುವುದು ಇವತ್ತು ನಿರ್ಧಾರ ಆಗಬೇಕು. ತನ್ನ ಸಮರಮಂ ನಿರ್ಣಯಿಸಿದೊಡೆ ವೀರನವುದೆಂದು. ಇಂದಿನ ಯುದ್ಧದಲ್ಲಿ ನಿನ್ನೆದುರಿಗೆ ಇರುವ ಬಭ್ರವಾನನನ್ನು ನೀನು ಸೋಲಿಸಿದ್ದೇ ಹೌದಾಗಿದ್ದರೆ ನಿನ್ನನ್ನು ವೀರ ಎಂದು ಒಪ್ಪಿಕೊಳ್ಳಬಹುದು. ಅದಲ್ಲದೆ ಕರ್ಣ, ಭೀಷ್ಮ, ದ್ರೋಣರನ್ನ ಗೆದ್ದಿದ್ದಕ್ಕಾಗಿ ನಿನ್ನನ್ನು ವೀರ ಎನ್ನಲು ಸಾಧ್ಯವಿಲ್ಲ. ಯಾಕೆಂದರೆ ಆ ಗೆಲುವಿನಲ್ಲಿ ಬಹುಪಾಲು ಸುಪರ್ಣಧ್ವಜನಿಗೆ ಸಲ್ಲಬೇಕು. ಶಿವನನ್ನು ಗೆದ್ದೆ ಎನ್ನುವುದು ಸರಿಯಲ್ಲ. ಶಿವ ತಾನಾಗಿಯೇ ಸೋತು ನಿನ್ನನ್ನು ಗೆಲ್ಲಿಸಿದ್ದಾನೆ ಎಂಬ ಸತ್ಯ ನನಗೆ ಗೊತ್ತಿದೆ ಎಂದು ಹೇಳಿ ಬಭ್ರುವಾನ ಅರ್ಜುನನ ಮೇಲೆ ಬಾಣದ ಮಳೆಯನ್ನ ಸುರಿಸುತ್ತಾನೆ. ಎಷ್ಟೆಂದರೂ ಅರ್ಜುನನ ಮಗನಾದ ಕಾರಣ ಬಭ್ರುವಾನ ಬಿಟ್ಟ ಬಾಣವೂ ಸಹಿತ ಅರ್ಜುನನ ಸೇನೆಯಲ್ಲಿ ಅಲ್ಲೋಲ ಕಲ್ಲೋಲವನ್ನ ಅದು ಸೃಷ್ಟಿಸುತ್ತದೆ. ಕೆತ್ತಿದವು ದಿಕ್ತಟದ ಭಿತ್ತಿಗಳ ದಿಗಂತದ ಗೋಡೆಗಳನ್ನೇ ಆ ಬಾಣಗಳು ಕೆಡವಿ ಹಾಕಿಬಿಟ್ಟವು. ಅದ್ರಿಗಳನ್ನೆತ್ತಿದವು, ಪರ್ವತವನ್ನೇ ಎತ್ತಿಕೊಂಡು ಹೋಗಿ ಎಲ್ಲೋ ಕೆಡವಿತು. ದರೆಯ ನುಚ್ಚಳಿಸಿ ಕೂರ್ಮನ ಬೆನ್ನನ್ನೊತ್ತಿದವು. ಈ ಭೂಮಂಡಲವನ್ನ ಹೊತ್ತುಕೊಂಡ ಕೂರ್ಮನ ಬೆನ್ನು ನೋಯುವಂತೆ ಈತ ಆಯುಧವನ್ನು ಪ್ರಯೋಗಿಸಿದವು. ಕಲಕಿದವು ಸಾಗರವು, ಆದಿತ್ಯ ಮಂಡಲನಂದೆಳೆದವು. ಸಾಗರವನ್ನೇ ಕಲಕಿಬಿಟ್ಟವಂತೆ. ಆದಿತ್ಯ ಮಂಡಲದವರೆಗೂ ಬಭ್ರುವಾನ ಬಾಣಗಳು ಹೋಗಿ ತಮ್ಮ ಹಾವಳಿಯನ್ನ ಮಾಡಿದವು. ಅಷ್ಟೇ ಅಲ್ಲ, ಕೆಲವು ಪತ್ತಿದವು, ಪರಿದವು, ಇಳಿದವು, ಸಕಲ ಲೋಕಕ್ಕೆ ಬಿತ್ತಿದವು ಭೀತಿಯ. ಇಂಥ ಅಲ್ಲೋಲ ಕೊಲ್ಲೋಲವನ್ನು ಬಭ್ರುವಾನ ಬಿಟ್ಟ ಬಾಣಗಳು ಸೃಷ್ಟಿಸ್ತವೆ. ಅಷ್ಟೇ ಅಲ್ಲ, ಬಭ್ರುವಾನನ ಆ ಅಮೋಘವಾದ ಬಾಣಗಳು ಇನ್ನೂ ಏನೇನು ಮಾಡಿತು. ಹಾರಿಸಿತು ರಥಮಂ, ಎಷ್ಟೋ ದೂರ ಹೋಗಿ ಅರ್ಜುನನ ರಥ ಬಿದ್ದುಬಿಡುತ್ತೆ. ತುರಂಗಮಂ ರುದಿರಮಂ ಕಾರಿಸಿತು, ಆತನ ರಥದ ಕುದುರೆಗಳು ರಕ್ತವನ್ನ ಕಾರಿ ಸತ್ತು ಹೋದವು. ಸಾರಥಿಯ ಜೀವಮಂ ಸುರಲೋಕಕ್ಕೇರಿಸಿತು, ಅರ್ಜುನನ ಸಾರಥಿಯ ಜೀವವನ್ನೇ ಆ ಬಾಣ ಬಲಿಯಾಗಿ ತೆಗೆದುಕೊಂಡಿತು. ಛತ್ರ ಚಾಮರ ಪತಾಕಳಿಯಂ ಕೆಂಗರಿಯ ಗಾಳಿಯಿಂದೆ ತೂರಿಸಿತು. ಛತ್ರ ಚಾಮರ ಪತಾಕಿಗಳೆಲ್ಲ ಈ ಬಾಣದ ರಭಸಕ್ಕೆ, ಆ ಬಾಣದ ರಭಸದಿಂದಿದ್ದ ಗಾಳಿಗೆ ಎಲ್ಲೂ ಹೋಗಿ ಬಿದ್ದವು. ಟೆಕ್ಕೆದೆ ಮೇಲೆ ಹನುಮಂತನಂ ತೀರಿಸಿತು. ಪಾರ್ಥನ ರಥದ ಮೇಲೆ ಧ್ವಜ ಇದೆ. ಆ ಧ್ವಜದ ಮೇಲೆ ಹನುಮ ಇದ್ದಾನೆ. ಆ ಹನುಮನೂ ಸಹಿತ ಬಭ್ರುವಾನನ ಬಾಣಾಘಾತಕ್ಕೆ ಸಿಲುಕಿ ಚಿಟ್ಟನೆ ಚೀರಿಬಿಟ್ಟ. ಪಾರ್ಥನ ಶರೀರದೊಳ ಬಟ್ಟೆಯಂ ತೋರಿಸಿತು. ಪಾರ್ಥನ ದೇವನ್ನೆಲ್ಲ ಭೀತಿಸಿಕೊಂಡು ಬಭ್ರುವಾನ ಬಿಟ್ಟ ಬಾಣ ಈ ಕಡೆಯಿಂದ ಆ ಕಡೆಗೆ ಹೋಗ್ಬಿಡುತ್ತೆ. ಈ ರೀತಿ ತಂದೆ ಮಗ ಇಬ್ಬರು ಘನಘೋರವಾದ ಯುದ್ಧವನ್ನು ಮಾಡ್ತಾ ಇದ್ದಾರೆ. ಈ ರೀತಿ ಯುದ್ಧ ನಡೆಯುತ್ತಾ ಇರುವಾಗಲೇ ಕ್ರಮೇಣ ಪಾರ್ಥನ ಕೈ ಕುಂದುತ್ತಾ ಇದೆ, ಶಕ್ತಿ ಕುಂದುತ್ತಾ ಇದೆ. ಆತ ಬಳಲಿದ ಹಾಗೆ ಕಾಣ್ತಾ ಇದ್ದಾನೆ. ಇದಕ್ಕೆ ಹಲವು ಕಾರಣಗಳಿದ್ದಾವೆ. ಕವಿ ಹೇಳ್ತಾನೆ, ಜನಪ ಕೇಳಿ ಜಾಹ್ನವಿಯ ಶಾಪದಿಂ ಬಳಿಕ ಪಾರ್ಥನ ಸತ್ತೊಂ ಎಳೆದ ಹಾಗೆ ಬರೆ. ಜಾಹ್ನವಿಯ ಶಾಪ, ಜಾಹ್ನವಿ ಅಂದರೆ ಗಂಗಾ ನದಿ. ಗಂಗಾ ನದಿ ಅರ್ಜುನನಿಗೆ ಒಂದು ಶಾಪವನ್ನು ಕೊಟ್ಟಿದ್ದಾಳೆ. ಆ ಶಾಪ ಏನು ಅಂದರೆ, ನಿನ್ನ ಮಗನಿಂದಲೇ ನಿನಗೆ ಸಾವು ಬರಲಿ ಎನ್ನುವಂಥ ಶಾಪ. ಆ ಶಾಪ ಕೊಡಲಿಕ್ಕೆ ಕಾರಣ ಏನು? ಅದಕ್ಕೊಂದು ಕಾರಣ ಇದೆ. ಅರ್ಜುನನ ಈ ಯಜ್ಞದ ಕುದುರೆ
ಊರನ್ನ ಸುತ್ತುತ್ತಾ ಬರುವಾಗ ಮಾಹಿಷ್ಮತಿ ನಗರಕ್ಕೆ ಬರುತ್ತದೆ. ಮಾಹಿಷ್ಮತಿ ನಗರ. ಆ ಮಾಹಿಷ್ಮತಿ ನಗರವನ್ನು ಆಳುತ್ತಿರುವ ದೊರೆ ನೀಲಧ್ವಜ. ಆ ನೀಲಧ್ವಜನ ಪತ್ನಿಯೇ ಜ್ವಾಲೆ. ನೀಲಧ್ವಜನಿಗೆ ಅರ್ಜುನನೊಡನೆ ಯುದ್ಧ ಮಾಡುವ ಮನಸ್ಸಿಲ್ಲ. ಆದರೆ ಜ್ವಾಲೆ ತನ್ನ ಗಂಡನನ್ನ ಪ್ರೋತ್ಸಾಹಿಸಿ ಒತ್ತಾಯಿಸಿ ಯುದ್ಧಕ್ಕೆ ಕಳಿಸಿಕೊಡ್ತಾಳೆ. ಯುದ್ಧದಲ್ಲಿ ನೀಲಧ್ವಜ ಸೋಲ್ತಾನೆ. ಸೋತಾವಾಗ ಅವಳು ತನ್ನ ಮಗ ಪ್ರವೀರನನ್ನ ಯುದ್ಧಕ್ಕೆ ಅಟ್ಟುತ್ತಾಳೆ. ಬೇಡವೆಂದರೂ ಕೇಳದೆ ಅಟ್ಟುತ್ತಾಳೆ. ಆ ಯುದ್ಧದಲ್ಲಿ ಪ್ರವೀರ ಅರ್ಜುನನಿಂದ ಸಾವನ್ನಪ್ಪುತ್ತಾನೆ. ಈ ರೀತಿ ತನ್ನ ಮಗನ ಸಾವಿಗೆ, ತನ್ನ ಸೋಲಿಗೆ ತನ್ನ ಹೆಂಡತಿಯೇ ಕಾರಣವೆಂದು ನೀಲಧ್ವಜ ಜ್ವಾಲೆಯನ್ನು ಅರಮನೆಯಿಂದ ಹೊರಗಟ್ಬಿಡ್ತಾನೆ. ಅರಮನೆಯಿಂದ ಹೊರಬಿದ್ದ ಜ್ವಾಲೆ ತನ್ನ ತಮ್ಮ ಉನ್ಮುಖನ ಬಳಿಗೆ ಹೋಗುತ್ತಾಳೆ. ತನ್ನ ನೋವನ್ನು ತೋಡ್ಕೊಳ್ತಾಳೆ. ಆದರೆ ಉನ್ಮುಖನು ಅವಳ ಸಹಾಯಕ್ಕೆ ಬರುವುದಿಲ್ಲ. ಆವಾಗ ದಾರಿ ಕಾಣದ ಜ್ವಾಲೆ ದೇಶಾಂತರ ಹೋಗಬೇಕೆಂದು ತೀರ್ಮಾನಿಸಿ ಹೋಗ್ತಾಳೆ. ಹೋಗುವಾಗ ಮಧ್ಯೆ ಗಂಗಾ ನದಿ ಪ್ರತ್ಯಕ್ಷವಾಗುತ್ತೆ. ಆ ಗಂಗಾ ನದಿಯನ್ನು ದಾಟುವಾಗ ಅಲ್ಲಿಯ ಅಂಬಿಗರಿಗೆ ಅವಳು ಹೇಳ್ತಾಳೆ, ಈ ಪಾಪಿ ಗಂಗೆಯ ಒಂದು ತೊಟ್ಟು ನೀರು ನನಗೆ ತಾಗದಂತೆ ಗಂಗಾ ನದಿಯನ್ನು ದಾಟಿಸಬೇಕು ಎಂದು ಕೇಳ್ಕೊಳ್ತಾಳೆ. ಈ ಮಾತನ್ನ ಕೇಳಿದ ಗಂಗೆ ಜಾಹ್ನವಿ ಪ್ರತ್ಯಕ್ಷಳಾಗಿ ಬರ್ತಾಳೆ. ಪ್ರತ್ಯಕ್ಷಳಾಗಿ ಬಂದು ಜ್ವಾಲೆಯನ್ನು ಕಂಡು, ಯಾಕಮ್ಮ ನನ್ನನ್ನು ಈ ರೀತಿ ಹೀಯಾಳಿಸುತ್ತಿ? ನನ್ನನ್ನು ಭಂಜೆ ಎಂದು ಯಾಕೆ ಕರೆದೆ? ನಿನಗೆ ಗೊತ್ತಿಲ್ಲವೇ ಜಗದೇಕ ವೀರನಾದ ಭೀಷ್ಮ ನನ್ನ ಮಗನಾಗಿದ್ದ ಎಂದು ಹೇಳ್ತಾಳೆ. ಆವಾಗ ಜ್ವಾಲೆ, ಭೀಷ್ಮನೆನ್ನ ಮಗನಾಗಿರಬಹುದು, ಆದರೆ ಈಗ ಇಲ್ಲ. ಈಗ ಪುತ್ರರಿಲ್ಲದ ನೀನೂ ಒಂದು ಬಂಜೆಯ ಹಾಗೆ ಆಗಿಬಿಟ್ಟಿದ್ದೀಯ. ಪುತ್ರ ಇಲ್ಲವೇ, ಭೀಷ್ಮನಿಲ್ಲವೇ ಎಂದು ಕೇಳಿದವಾಗ ಇಲ್ಲ, ಆ ಭೀಷ್ಮನನ್ನ ಅರ್ಜುನ ಕೊಂದು ನಿನಗೆ ಪುತ್ರರಿಲ್ಲದ ಹಾಗೆ ಮಾಡಿಬಿಟ್ಟಿದ್ದಾನೆ ಎಂದು ಹೇಳುವುದರ ಮೂಲಕ ಎಂದು ಹೇಳಿ ಜ್ವಾಲೆ ಏನು ಮಾಡ್ತಾಳೆ, ಈ ಜಾಹ್ನವಿಯ ಗಂಗೆಯ ಕೋಪವನ್ನು ಕೆರಳಿಸ್ತಾಳೆ. ಕೋಪದಿಂದ ಕೆರಳಿದ ಜಾಹ್ನವಿ ಗಂಗೆ ಅರ್ಜುನನಿಗೆ ಶಾಪವನ್ನು ಕೊಡ್ತಾಳೆ. ನನ್ನ ಮಗನನ್ನು ಕೊಂದ ನೀನು ನಿನ್ನ ಮಗನಿಂದಲೇ ಸಾಯುವಂತಾಗಲಿ. ಆ ಜಾಹ್ನವಿಯ ಶಾಪ ಸಾಕಾರಗೊಳ್ಳುವ ಸಮಯ ಈಗ ಹತ್ರ ಬರ್ತಾ ಇದೆ. ಅದಕ್ಕಾಗಿ ಪಾರ್ಥನ ಶಕ್ತಿ ಕುಂದುತ್ತಾ ಇದೆ. ಜಾಹ್ನವಿಯ ಶಾಪದಿಂಬಳಿಕ ಪಾರ್ಥನ ಸತ್ವಂ ಎಳಂದಾಗೆ ಬರೆ. ಶಕ್ತಿ ಕುಂತಾ ಇದೆ. ನೇತ್ರಾಣನಾದ ಹಾಗೆ ಕಾಣಿಸ್ತಾ ಇದ್ದಾನೆ. ಇದನ್ನು ಬಭ್ರುವಾಹನನು ಗಮನಿಸಿದ ಆತನಿಗೆ ಜಾಹ್ನವಿಯ ಶಾಪದ ವಿಚಾರ ಗೊತ್ತಿಲ್ಲ. ಆದರೆ ಆತ ಅಂದುಕೊಳ್ಳುತ್ತಾನೆ, ಈ ಪಾರ್ಥ ಈ ರೀತಿ ಸೋತು ಕೈಗೊಂದಲಿಕ್ಕೆ ಕಾರಣ ತನ್ನ ತಾಯಿಯನ್ನು ನಿಂದಿಸಿದ್ದೇ ಕಾರಣ. ಹೇಳ್ತಾನೆ ಬಭ್ರುವಾಹನ, ಎಲೆ ಧನಂಜಯ ತನ್ನ ಜನನಿ ಚಿತ್ರಾಂಗದೆ ಪತಿವ್ರತೆ ಕಣ. ನನ್ನ ತಾಯಿ ಚಿತ್ರಾಂಗದೆ ಮಹಾಪತಿವ್ರತೆ. ಅವಳನ್ನು ಜಾರಣಿ ಅಂತ ಕರೆದೆ, ಆದರಗಿತ್ತಿ ಅಂತ ಕರೆದೆ, ಯಾವುದೋ ದಾರಿ ಹೋಕ ವೈಶ್ಯರ ಸಂಘವನ್ನು ಮಾಡುವವಳು ಅಂತ ಕರೆದೆ. ಒಬ್ಬ ಪತಿವ್ರತೆಯನ್ನ ಈ ರೀತಿ ಹೀಯಾಳಿಸಿ ಕರೆಯುವುದು ಎಂತಹ ಮೂರ್ಖತನ, ಎಂತಹ ಒಂದು ಪಾಪದ ಕೆಲಸ. ಎಲೆ ಧನಂಜಯ ತನ್ನ ಜನನಿ ಚಿತ್ರಾಂಗದೆ ಪತಿವ್ರತೆ ಕಣ. ಅನಿಮತ್ತಮಾಕೆಯಂಪಳಿದ ಕಾರಣದಿಂದ ನಿನಗೆ ಕೈಗೊಂದುತ್ತಿದೆ. ನೀನೇನು ಕಡಿಮೆ ವ್ಯಕ್ತಿ ಅಲ್ಲ, ಮಹಾಪರಾಕ್ರಮಿಯೇ. ಆದರೆ ಇವತ್ತು ನಿನ್ನ ಕೈಗೊಂದಲಿಕ್ಕೆ ಕಾರಣ ಏನು ಅಂದರೆ, ನನ್ನ ತಾಯಿ ಚಿತ್ರಾಂಗದೆಯನ್ನ, ಮಹಾಪತಿವ್ರತೆಯನ್ನ, ಕಾರಣವೇ ಇಲ್ಲದೆ ಇವಳನ್ನು ಹೀಯಾಳಿಸಿ ನುಡಿದೆಯಲ್ಲ. ಅನಿಮಿತ್ತಮಾಕೆಯಂಪಳಿದೆ. ಆ ಕಾರಣಕ್ಕಾಗಿ ನಿನಗೆ ಕೈ ಕುಂತಾ ಇದೆ, ನಿನ್ನ ಶಕ್ತಿ ಕುಂದುತ್ತಾ ಇದೆ, ನಿನ್ನ ಸಾಮರ್ಥ್ಯ ಕ್ಷೀಣಿಸ್ತಾ ಇದೆ. ಇನ್ನೂ ಯುದ್ಧ ಮಾಡಲಿಕ್ಕೆ ನಿನ್ನಿಂದ ಸಾಧ್ಯವಿಲ್ಲ. ಸಾಕಿನ್ನು ಕೃಷ್ಣನಂ ನೆನೆ ಮರುಳೆ ಮುರಹರನ ಸಾರಥ್ಯಮಿಲ್ಲದಾರಂ ಗೆಲ್ದೆ ಹೇಳೆಂದನು. ಆ ಹರಿಯ ಒಂದು ಸಾರಥ್ಯವಿಲ್ಲದೆ, ಅವನ ಸಹಾಯವಿಲ್ಲದೆ ಯಾರನ್ನೂ ನೀನು ಗೆಲ್ಲಲಿಲ್ಲ. ನಿನ್ನ ಎಲ್ಲ ಗೆಲುವಿನ ಹಿಂದೆ ಆತನ ಕೈ ಚಳಕ ಇದೆ. ಆದರೂ ಎಲ್ಲರನ್ನೂ ತಾನೇ ಗೆದ್ದೆ ಎನ್ನುವ ಅಹಂಕಾರದಿಂದ ನೀನು ಮಾತನಾಡಿದೀಯ. ಒಬ್ಬ ಪತಿವ್ರತೆಯನ್ನ
ವಿನಾಕಾರಣ ಹಳಿದೆ. ಅದಕ್ಕಾಗಿ ನಿನ್ನ ಶಕ್ತಿ ಕುಂತಾ ಇದೆ. ನೀನು ಯಾರನ್ನೂ ಗೆಲ್ಲಲಿಕ್ಕೆ ನಿನ್ನಿಂದ ಸಾಧ್ಯವಿಲ್ಲ. ಈಗ ನಿನಗೆ ಗೆಲುವು ಬೇಕು, ಕೊನೆಯ ಪಕ್ಷ ಜೀವವನ್ನಾದರೂ ಉಳಿಸಿಕೊಳ್ಳಬೇಕು ಅಂತಿದ್ರೆ ನೀನು ಆ ಭಗವಂತ ಕೃಷ್ಣನನ್ನ ನೆನೆ. ಮುರಹರನ ಸಾರಥ್ಯಮಿಲ್ಲದ ಆರಂ ಗೆಲ್ದೆ ಹೇಳಿಂದನು. ಯಾರನ್ನು ಗೆದ್ದಿದ್ದೆ ಅವನ ಸಾರಥ್ಯ ಇಲ್ಲದೆ ಎಂದು ಕೇಳಿದ. ಮತ್ತೆ ಹೇಳ್ತಾನೆ ಆತನೇ, ನೋಡಿ, ಚೋಣೆಗೂ ಸುಗಕ್ಕೊಂದೆ ನೀನೆಂದು ಕರ್ಣನ. ನಿನಗೆ ಏನಾಗಬೇಕಿತ್ತೋ ಅದು ಆಗಿದೆ. ಈಗ ಹಸ್ತಿನಾವತಿಯನ್ನು ಪಡೆದುಕೊಳ್ಳಬೇಕು, ರಾಜ್ಯವನ್ನು ಪಡೆದುಕೊಳ್ಳಬೇಕು ಎಂಬ ಕಾರಣಕ್ಕಾಗಿ ಅಂದು ಕುರುಕ್ಷೇತ್ರ ಯುದ್ಧದಲ್ಲಿ ನಿನ್ನ ಅಣ್ಣ ಕರ್ಣನನ್ನ ಕೊಂದುಬಿಟ್ಟೆ. ಕರ್ಣನನ್ನ ಕೊಂದ ಮೇಲೆ, ಕುರುಕ್ಷೇತ್ರ ಯುದ್ಧದಲ್ಲಿ ಜಯವನ್ನು ಗಳಿಸಿದ ಮೇಲೆ ಹಸ್ತಿನಾವತಿಯನ್ನು ನೀವು ಆಳತೊಡಗಿದ್ರಿ. ಆಳುವಾಗ ನಿಮ್ಮೊಟ್ಟಿಗೆ ಕರ್ಣಸುತನಾದ ಈ ವ್ರಸಕೇತುವನ್ನು ನಿಮ್ಮ ಬಳಿಗೆ ಇಟ್ಟುಕೊಂಡ್ರಿ. ಆದರೆ ವಾಸ್ತವವಾಗಿ ಕರ್ಣ ನಿನ್ನ ಜೊತೆಯಲ್ಲಿ ಇರುವುದು ನಿನಗೆ ಬೇಕಾಗಿರಲಿಲ್ಲ. ಮೇಣವನ ತನಯನ ನೆಳಲಿಗೆ ಸೇರದೆ ಮನದ ಕೇಣದಿಂದ ಎನ್ನ ಕೈಯಿಂದ ಕೊಲಿಸಿದೆ. ಜನ ಏನಾದರೂ ಆಡಿಕೊಳ್ಳಬಹುದು ಎಂಬ ಕಾರಣಕ್ಕಾಗಿ ಅಣ್ಣನ ಮಗ ವ್ರಸಕೇತುವನ್ನು ನಿಮ್ಮ ಬಳಿಗೆ ಇಟ್ಟುಕೊಂಡಿದ್ರಿ. ಆದರೆ ಆತನು ನಿಮ್ಮ ನೆರಳಿಗೆ ಸೇರುವುದು ನಿಮಗೆ ಬೇಕಾಗಿರಲಿಲ್ಲ. ಅವನೊಂದು ಪೀಡೆ ಎಂದು ತಿಳಿದು ಆ ಪೀಡೆಯನ್ನು ನಿವಾರಿಸಿಕೊಳ್ಳಲಿಕ್ಕೆ ನೀವು ಯೋಚಿಸ್ತಾ ಇದ್ದಿದ್ರಿ. ಆ ರೀತಿ ಯೋಚಿಸುತ್ತಿರುವ ನೀವು ಇಂದು ಆ ಕರ್ಣಸುತನನ್ನ ನನ್ನ ಕೈಯಿಂದ ಕೊಲಿಸಿದೆ. ನಿನ್ನ ಆ ಜನ್ಮವೈರಿಯಾದ ಕರ್ಣನೂ ಸತ್ತು ಹೋಗಿದ್ದಾನೆ. ಆತನ ಮಗ ವ್ರಸಕೇತುವು ಇಂದು ನನ್ನ ಕೈಯಿಂದ ಸಾಯುವಂತೆ ನೀನು ಮಾಡಿದೀಯ. ಸಾಕು, ಹಾಗೆ ಹರಿದು ತಿನ್ನು. ಆಯ್ತಲ್ಲ, ನಿನ್ನ ವೈರ ಮುಗಿಯಿತಲ್ಲ, ನಿನ್ನ ಸೇಡು ತೀರಿತಲ್ಲ. ನಿನಗಿನ್ನೇನಾಗಬೇಕು? ಕರ್ಣನು ಸತ್ತ, ಕರ್ಣಸುತನೂ ಸತ್ತ, ನಿನ್ನ ವೈರಿ ನಿರ್ನಾಮ ಆಗಿಬಿಟ್ರು. ಸಾಕು ನಿನಗೆ ಯುದ್ಧ. ನಿನಗೆ ಪ್ರಾಣಮಂ ಕಾಯ್ದು ಬಿಡುವೆಂಪು. ಇಲ್ಲಿಂದ ನೀನು ತಿರುಗಿ ಹೋಗು. ನಿನ್ನ ಜೀವವನ್ನು ಬಿಟ್ಬಿಡ್ತೀನಿ. ಇಲ್ಲಿಂದ ಹೋಗಿ ಹೇಗಾದರೂ ಬದುಕಕ್ಕೋ. ಇನ್ನೂ ಯುದ್ಧ ಮಾಡ್ತೀನಿ, ಇನ್ನೂ ಯುದ್ಧ ಮಾಡುವ ಸಾಮರ್ಥ್ಯ ನನ್ನಲ್ಲಿ ಇದೆ ಅಂತಿದ್ರೆ ಬಾ. ಬಿಲ್ಗುಳಲ್ ತ್ರಾಣ ಮುಳ್ಳೊಡೆ ನಿಂದು ಚಿತ್ತದೊಳನೆನೆ ಚಕ್ರಪಾಣಿಯಂ ಬಲಮಪ್ಪುದು. ಇನ್ನೂ ಇಲ್ಲ, ನಾನು ಯುದ್ಧ ಮಾಡ್ತೀನಿ, ನಿನ್ನನ್ನು ಗೆಲ್ತೀನಿ ಎನ್ನುವಂಥ ಕಿಂಚಿತ್ ಭಾವನೆ ನಿನ್ನಲ್ಲಿದ್ದರೆ ಬಿಲ್ಲನ್ನು ಹಿಡಿದು ನನ್ನೊಡನೆ ಯುದ್ಧ ಮಾಡು. ಆದರೆ ನೀನು ಬಿಲ್ಲಿನಿಂದ ಆಗಲಿ ನಿನ್ನ ಸ್ವಂತ ಸಾಮರ್ಥ್ಯದಿಂದಾಗಲಿ ನನ್ನನ್ನು ಗೆಲ್ಲಲಿಕ್ಕೆ ಸಾಧ್ಯವಿಲ್ಲ. ನನ್ನನ್ನು ಗೆಲ್ಲಲಿಕ್ಕೂ ನನಗೆ ಚಕ್ರಪಾಣಿಯ ಸಹಾಯ ಬೇಕು, ಶ್ರೀಕೃಷ್ಣನ ಸಹಾಯ ಬೇಕು. ಅವನನ್ನು ನೆನೆದು ನನ್ನೊಡನೆ ಯುದ್ಧವನ್ನು ಮಾಡು ಎಂದು ಆತ ಹೇಳ್ತಾನೆ. ಈ ರೀತಿ ಹೆಜ್ಜೆ ಹೆಜ್ಜೆಗೆ, ಮಾತು ಮಾತಿಗೆ ಅಣುಕಿಸುವ, ಹೀಯಾಳಿಸುವ, ಚುಚ್ಚುವ ಮಾತನ್ನು ಬಭ್ರುವಾನನ ಮಾತನ್ನು ಕೇಳಿ ಅರ್ಜುನನಿಗೆ ಕೋಪ ಉಕ್ಕುತ್ತೆ. ಕ್ಷೀಣಬಲನೇ ತಾನ್ ಅಂತ ಕೇಳ್ತಾನೆ. ನನ್ನನ್ನು ಒಬ್ಬ ಕ್ಷೀಣಬಲ, ಒಬ್ಬ ಅಸಮರ್ಥ, ಶಕ್ತಿಗುಂದುತ್ತಿರುವ ವ್ಯಕ್ತಿ, ಸಾಮರ್ಥ್ಯವೇ ಇಲ್ಲದವನು ಅಂತ ಹೀಯಾಳಿಸ್ತಾ ಇದೆಯಾ? ನೀನು ಸಮರ್ಥನೆ? ನನಗಿಂತ ನೀನು ಸಮರ್ಥನೆ? ಬಭ್ರುವಾನ, ನೀನು ನನಗಿಂತ ಸಮರ್ಥನಾಗಲಿಕ್ಕೆ ಸಾಧ್ಯವೇ ಇಲ್ಲ. ಮುಂದಿನ ಯುದ್ಧದಲ್ಲಿ ಗೊತ್ತಾಗುತ್ತೆ, ಕಾಣಬಹುದು, ಮುಂದಿನ ಯುದ್ಧದಲ್ಲಿ ಕಾಣಬಹುದು ಎಂದು ಹೇಳಿ ಬಾಣಗಳ ಒಂದು ಮಳೆಯನ್ನು ಆತನ ಮೇಲೆ ಸುರಿಸ್ತಾನೆ. ಕಾಣಬಹುದೆನಂತ ಭೀಮಾನುಜಂ ಕೋಪದಿಂ ಬಾಣಂಗಳ ಮಗನ ಮೇಲೆ ಕರೆಯಲ್. ಭೀಮಾನುಜ, ಭೀಮನ ಸಹೋದರ, ಭೀಮನ ತಮ್ಮನಾದ ಈತ ಭೀಮನಷ್ಟೇ ಕೋಪವನ್ನು ಹೊರಹಾಕುತ್ತಾ ಬಭ್ರುವಾಹನನ ಮೇಲೆ ಉಗ್ರವಾದ ಬಾಣವನ್ನು ಬಿಟ್ಟ. ತಕ್ಷಣ ಆ ಬಾಣವನ್ನು ಅರ್ಧದಲ್ಲಿಯೇ ಬಭ್ರುವಾಹನ ತುಂಡರಿಸಿಬಿಡ್ತಾನೆ. ತುಂಡರಿಸಿ ತಾನೊಂದು ಅತ್ಯುಗ್ರವಾದ ಸಾಯಕವನ್ನು, ಆಯುಧವನ್ನು ಅರ್ಜುನನ ಮೇಲೆ ಪ್ರಯೋಗಿಸ್ತಾನೆ. ಅತ್ಯುಗ್ರ ಸಾಯಕಂ ಬರೆ ಪಾರ್ಥನಿದಿರಾಗಿ ಪ್ರತ್ಯಸ್ತ್ರದಿಂದೆಸಲದಂ ಕೊಳ್ಳದೆ. ಅತ್ಯಂತ ಉಗ್ರವಾದ ಬಾಣ ಅರ್ಜುನನ ಕತ್ತನ್ನೇ ಗುರಿಯಾಗಿಸಿಕೊಂಡು ಬಭ್ರುವಾಹನನ ಕಡೆಯಿಂದ ಬರ್ತಾ ಇದೆ. ಆ ಉಗ್ರವಾದ ಬಾಣವನ್ನು ಅರ್ಧದಲ್ಲೇ ಕತ್ತರಿಸಲಿಕ್ಕೆ ಪಾರ್ಥ
ಇನ್ನೊಂದು ಪ್ರತ್ಯಸ್ತ್ರವನ್ನು ಬಿಟ್ಟ. ಆದರೆ ಆ ಪ್ರತ್ಯಸ್ತ್ರವನ್ನು ಲೆಕ್ಕಿಸದೆ ಬಭ್ರುವಾಹನ ಬಿಟ್ಟ ಬಾಣ ನೇರವಾಗಿ ಅರ್ಜುನನ ಬಳಿಗೆ ಬರುತ್ತೆ. ಬಂದು ಇನ್ನೇನು ಆ ಬಾಣ ಅರ್ಜುನನ ಕತ್ತನ್ನು ಕತ್ತರಿಸಬೇಕು. ಆವಾಗ ಅರ್ಜುನನಿಗೆ ಸತ್ಯಭಾಮಾಕಾಂತನ ಶ್ರೀಕೃಷ್ಣನ ನೆನಪಾಯಿತು. ಶ್ರೀಕೃಷ್ಣನ ನೆನಪಾಗಿ ಆ ಶ್ರೀಕೃಷ್ಣನನ್ನು ನೆನೆಯಬೇಕು ಅಂತ ಬಾಯಿ ತೆರೆಯುತ್ತಿದ್ದಾನೆ. ತೆರೆಯುವಷ್ಟರಲ್ಲಿಯೇ ಬಭ್ರುವಾಹನನಿಂದ ಬಂದ ಆ ಬಾಣ ಅರ್ಜುನನ ತಲೆಯನ್ನು ಕತ್ತರಿಸಿ ನಭೋಮಂಡಲಕ್ಕೆ ಹಾರಿಸಿಕೊಂಡು ಹೋಗ್ಬಿಡುತ್ತೆ. ಸತ್ಯಭಾಮಾಕಾಂತನಂ ಕಾಂತನಂ ಚಿಂತಪನಿತರೊಳ್ ತೀವ್ರದಂ ಕೊರಳನರಿಯೇ ಅತ್ಯಧಿಕ ಕುಂಡಲದ ತಲೆ ಚಿಗಿದು. ಇನ್ನೇನು ಸತ್ಯಭಾಮಾಕಾಂತನನ್ನು ಶ್ರೀಕೃಷ್ಣನನ್ನು ನೆನೆಯಬೇಕು ಅಂತ ಬಾಯನ್ನು ತೆರೀತಾ ಇದ್ದಾನೆ. ತೆರೆಯುವಷ್ಟರಲ್ಲಿಯೇ ಬಭ್ರುವಾಹನ ಬಿಟ್ಟ ಬಾಣ ಬಂದು ಈ ಅರ್ಜುನನ ಶಿರವನ್ನು ಕತ್ತರಿಸಿಕೊಂಡು ನಭಕ್ಕೆ ಹಾರಿಬಿಡುತ್ತೆ. ನಭಕ್ಕೆ ಹಾರಿದ ಅರ್ಜುನನ ತಲೆ ಕೊನೆಗೆ ಇಳೆಗೆ ಬೀಳುತ್ತೆ. ಹೇಗೆ ಬಿತ್ತು ಅದು? ಅದು ನಭದೊಳ್ ಆದಿತ್ಯ ಮಂಡಲಂ ಇಳೆಗೆ ಉರುಳುವಂತೆ. ಸೂರ್ಯಮಂಡಲವೇ ಭೂಮಿಗೆ ಉರುಳಿ ಬೀಳುತ್ತಿದೆಯೋ ಏನೋ ಎನ್ನುವ ಹಾಗೆ ಮೇಲೆ ಹಾರಿದ ಅರ್ಜುನನ ಶಿರ ಮತ್ತೆ ನೆಲಕ್ಕೆ ಬೀಳುತ್ತೆ. ಬೀಳುವ ಸಂದರ್ಭದಲ್ಲಿ ಅದು ಸುಮ್ಮನೆ ಬೀಳುವುದಿಲ್ಲ. ಇನ್ನೇನು ಕತ್ತು ಹಾರಿ ಹೋಗಲಿದೆ ಎನ್ನುವಾಗಲೇ ಕೃಷ್ಣನನ್ನು ನೆನೆಯಬೇಕು ಅಂತ ತೆರೆದ ಬಾಯಿ ಇನ್ನೂ ಮುಚ್ಚಿಲ್ಲ. ಹೀಗೆ ಬೀಳುವಾಗ ಅದು ಕೃಷ್ಣನನ್ನು ನೆನೆಯುತ್ತಾ ಇಳೆಗೆ ಬಂದು ಬೀಳುತ್ತೆ. ಆದಿತ್ಯ ಮಂಡಲಂ ಇಳೆಗುರುಳುವಂತೆ ಮುನಿಗಣ ಸ್ತುತ್ಯ ಕೇಶವ ಕೃಷ್ಣ ಎನ್ನುತ್ತಾ ಬಿದ್ದುದು ಕರ್ಣಸುತನ ಶಿರದೆಡೆಗೆ ಹೋಗಿ ಬೀಳುವಾಗ ಮುಂಡ ಬೇರೆಯಾದ ರುಂಡ ಕೆಳಗೆ ಬೀಳುವಾಗ, ಆಕಾಶದಿಂದ ಕೆಳಗೆ ಬೀಳುವಾಗ ಮುನಿಗಣ ಸ್ತುತ್ಯ ಕೇಶವ ಕೃಷ್ಣ ಎಂದು ಉದ್ಗರಿಸುತ್ತಾ ಹೇಳುತ್ತಾ ಬಂದು ನೆಲಕ್ಕೆ ಬಿತ್ತು. ನೆಲದಲ್ಲಿ ಎಲ್ಲಿ ಬಿತ್ತು ಅದು? ಕರ್ಣಸುತನ ಶಿರದೆಡೆಗೆ ಹೋಗಿ. ಎಲ್ಲಿ ಕರ್ಣಸುತ ಪ್ರಸಕೇತುವಿನ ತಲೆ ಬಿದ್ದಿದೆಯೋ ಅಲ್ಲಿ ಹೋಗಿ ಆ ತಲೆಗೆ ತಾಗಿ ಅರ್ಜುನನ ತಲೆಯು ಬಿತ್ತು. ಕಲಿ ರಸಧ್ವಜನ ಶಿರದೊಡನೆ ಕೂಡಿತು ನರನ ತಲೆ. ರಸಧ್ವಜ ಅಥವಾ ರಸಕೇತು ಕರ್ಣನ ಮಗ. ಅವನ ಶಿರ ಎಲ್ಲಿ ಬಿದ್ದಿದೆಯೋ ಅಲ್ಲೇ ಹೋಗಿ ಈ ನರನ ಶಿರವು ಬೀಳುತ್ತೆ. ಜೊತೆಗೆ ಕರ್ಣಜನ ಕಬಂಧವನಪ್ಪಿಕೊಂಡುದ ಪಲುಗುಣನ ಮುಂಡಂ. ಆತನ ರುಂಡ ಹೋಗಿ ಕರ್ಣಜನ ರುಂಡ ಎಲ್ಲಿದೆಯೋ ಅಲ್ಲಿ ಬಿದ್ದರೆ ಅರ್ಜುನನ ಮುಂಡ ಹೋಗಿ ಎಲ್ಲಿ ವೃಷಕೇತುವಿನ ಮುಂಡ ಅಂದರೆ ದೇಹ ಇದೆಯೋ ಆ ದೇಹದ ಬಳಿಗೆ ಹೋಗಿ ಆ ದೇಹವನ್ನು ತಬ್ಬಿಕೊಂಡು ಅದು ಬಿತ್ತು. ಸಾವಿನಲ್ಲೂ ಕರ್ಣಸುತ ಮತ್ತು ಅರ್ಜುನ ಇಬ್ಬರು ಒಂದಾದರು ಎನ್ನುವುದನ್ನು ಇದು ಬಹಳ ಪರಿಣಾಮಕಾರಿಯಾಗಿ ಸೂಚಿಸುತ್ತೆ. ಅತ್ಯಂತ ಕರುಣರಸ ಪೂರಿತವಾದಂಥ ಒಂದು ನೋಟ ಇದು. ನೋಡಿದ ಉಳಿದವರೆಲ್ಲ ಕರುಣೆಯನ್ನು ಸೂಚಿಸುತ್ತಿದ್ದರೆ, ಇತ್ತ ಗೆದ್ದ ಬಭ್ರುವಾಹನನ ಸೈನ್ಯದಲ್ಲಿ ಆ ಗೆಲುವಿನ ಹಾಹಾಕಾರ, ಗೆಲುವಿನ ಒಂದು ಬೊಬ್ಬೆ ಮಾರ್ದನಿಸತೊಡಗಿತು. ನಲವಿಂದ ಬೊಬ್ಬೆರೆದುದು ಆ ಬಭ್ರುವಾಹನನ ಬಲಂ. ಗೆಲುವೇ. ಹಾಗಾಗಿ ಆ ಗೆಲುವನ್ನು ಬಭ್ರುವಾಹನನ ಸೈನ್ಯ ಸಂಭ್ರಮಿಸುತ್ತೆ. ಮೊಳಗಿದುವು ವಾದ್ಯಗಳು, ಮಂಗಳವಾದ್ಯಗಳು, ಗೆಲುವಿನ ವಾದ್ಯಗಳು ಮೊಳಗುತ್ತವೆ. ಆಹವದ ಗೆಲುವಿಂದ ಪುರಕ್ಕೆ ತಿರುಗಿದನು ಅವಂ ವಂದಿ ಸಂದೂಹ ಪೊಗಳಿಕೆ. ಹೊಗಳು ಬೆಟ್ಟರೆಲ್ಲ ಹೊಗಳುತ್ತಿರುವಾಗ ಬಭ್ರುವಾಹನ ತನ್ನ ಸೇನೆಯನ್ನು ತೆಗೆದುಕೊಂಡು ವಿಜಯವನ್ನು ಧರಿಸಿಕೊಂಡು ತನ್ನ ಅರಮನೆಯತ್ತ ಹೊರಡುತ್ತಾನೆ. ಅತ್ಯಂತ ವೀರರಸ ಪ್ರಧಾನವಾದ ಈ ಕಾವ್ಯ ಭಾಗವನ್ನು ಲಕ್ಷ್ಮೀಶ ಕವಿ ಅತ್ಯಂತ ರೋಚಕವಾಗಿ ಈ ಕಾವ್ಯ ಭಾಗದಲ್ಲಿ ಕಟ್ಟಿಕೊಡುವುದನ್ನು ನಾವು ನೋಡ್ತೀವಿ.